ಪಾಲಕ್ ದಾಲ್ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಾಡೋದು ತುಂಬಾ ಸುಲಭ. ಮೊದಲಿಗೆ ಪಾಲಕ್ನ ತೊಳೆದ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿ ತೊಗರಿಬೇಳೆ ವಾಶ್ ಮಾಡಿರ್ತಕ್ಕಂಥದ್ದು, ಒಂದೆರಡು ಟೊಮೊಟೊ, ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, 3 ಲೋಟದಷ್ಟು ನೀರು, ಹಾಗೆ ಕುಕ್ಕಿಂಗ್ ಆಯಿಲ್ 2 ಸ್ಪೂನು, ಜೀರಿಗೆ ಹಾಕೋದನ್ನ ಮರ್ತಿದ್ದೆ, ಅದಕ್ಕೆ ಆಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಹಾಕಿಬಿಟ್ಟು ಒಂದು 4ರಿಂದ 5 ವಿಸಲ್ ಹೊಡೆಸ್ಬಿಟ್ಟು ಅದಾದಮೇಲೆ ಇದನ್ನು ತೆಗೆದ್ಬಿಟ್ಟು ನೋಡ್ತಾ ಇರ್ಬೋದು, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮ್ಯಾಶ್ ಮಾಡಿ ಕೆಲವೊಬ್ಬರು ರುಬ್ತಾರೆ, ಆದರೆ ನಾನು ಈ ರೀತಿನೇ ಯಾವಾಗಲೂ ಮಾಡೋದು. ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಪಾಲಕ್ ದಾಲ್ ರೆಡಿ ಆಗೋಯಿತು. ಇದು ತುಂಬಾ ಈಸಿ, ಬೇಗನೂ ಆಗೋಗುತ್ತೆ. ಟೇಸ್ಟ್ ಮಾತ್ರ ನಂಬರ್ 1 ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಅಡುಗೆ ಮಾಡ್ತಾರೆ. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ನಾವು ಮಾಡಿರ್ತಕ್ಕಂಥ ಪಾಲಕ್ ದಾಲ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ತುಪ್ಪ ಮತ್ತು ಇದಕ್ಕೇ ಉಪ್ಪಿನಕಾಯಿ ನಂಚ್ಕೊಳಕ್ಕೆ ಹಪ್ಪಳ ಇದ್ಬಿಟ್ರೆ ಅಂತೂ ಸ್ವರ್ಗಕ್ಕೆ ಒಂದೇ ಗೇಣು ಅನ್ಬೋದು. ಅಷ್ಟು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಹೇಳ್ತಾನೆ ಇರ್ತೀನಿ, ನೀವು ಮಾಡೋದು ಇಲ್ಲ, ಆದರೂ ಪರವಾಗಿಲ್ಲ, ನಿಮಗಿಷ್ಟ ಆದರೆ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಅಂತ ಹೇಳಲ್ಲ. ವಿಡಿಯೋನು ನೋಡ್ತಾ ಇದ್ದೀರಾ ಅಂದಮೇಲೆ ಫಾಲೋ ಕೂಡ ಮಾಡ್ಕೊಳ್ಳಿ, ಒಂದು ಲೈಕ್ ಕೂಡ ಮಾಡಿ, ಕಮೆಂಟ್ಸ್ ಮಾಡಿ ಕೂಡ ತಿಳಿಸಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ನಾನಂತೂ ಊಟ ಮಾಡೋಕ್ಕೆ ಹೊರಟೆ. ನೀವು ಕೂಡ ಈ ಮಧ್ಯಾಹ್ನದ ಊಟಕ್ಕೆ ಏನೆಲ್ಲ ಮಾಡ್ಕೊಂಡು ತಿಂದ್ರಿ ಅಂತ ಒಂದು ಸತಿ ಕಮೆಂಟ್ಸ್ ಮಾಡಿ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಬಾಯ್.